ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ಎಲ್ಲಿದ್ದೀನಿ ನೋಡಿ. ಇದು ನೀವು ಪೂರ್ತಿಯಾಗಿ ನೋಡಿದ್ರೇ ಗೊತ್ತಾಗೋದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಬಟ್ ಅಡ್ಜಸ್ಟ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ, ಗೊತ್ತಾಗುತ್ತೆ. ನಾನು ಅರ್ಧ ವಾಯ್ಸ್ ಮನೆಯಿಂದ ಕೊಟ್ಟಿದ್ದೀನಿ. ಮನೆಗೆ ಬಂದಮೇಲೆ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಅರ್ಧ ಇದು ಮಂತ್ರಾಲಯದಲ್ಲಿದ್ದಾಗ ಮಾಡಿದ್ದೀನಿ. ಯಾಕೆ ಮಂತ್ರಾಲಯದಲ್ಲಿದ್ದಾಗ ಮನೆಗೆ ಬಂದರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ವಲ್ಲ. ಇದು ಅರ್ಧ ಮಂತ್ರಾಲಯದಲ್ಲಿ ಕೊಟ್ಟಿದ್ದೀನಿ. ಮನೆಗೆ ಬಂದು ಒಂದು 2-3 ದಿವಸ ಆದಮೇಲೆ ಏನಾಗಿದೆ ಅನ್ನೋದು ಅದರ ಅಪ್ಡೇಟನ್ನು ಕೊಟ್ಟಿದ್ದೀನಿ, ಕೇಳಿಸ್ಕೊಳ್ಳಿ. ಅದ್ಭುತವಾಗಿದೆ. ಒಂದೊಂದು ಸ್ಟೋರಿನೂ ಒಂದೊಂದು ಫೋಟೋದಲ್ಲಿದೆ. ನನಗೆ ರಾಯರು ಏನೋ ಒಂದು ಮಾಡಿದ್ರು, ಅದಕ್ಕೆ ಬಂದಿಲ್ಲ ನೋಡಿ. ಇದು ರಾಯರ ಆಶೀರ್ವಾದ ಮಾಡ್ತಾ ಇರೋದು. ಇದು ರಾಯರಿಗೆ ಅರಸರು ನಾನ್ ವೆಜ್ ಕೊಟ್ಟಾಗ ಅದು ಫಲಹಾರ ಆಗಿತ್ತು. ಅಲ್ಲಿ ರಾಯರು ಅದೇ ಓದೋಕ್ಕೆ ಬರ್ದಿರೋರಿಗೆ ರಾಜನಿಗೆ ನಿಮ್ಮ ಮಗು ಆಗಿದೆ ಅಂತ ತಿಳಿಸೋ ವಿಚಾರ. ಈ ಥರ ಹಲವು ಫೋಟೋಗಳಿದೆ. ವಿಷಯಕ್ಕೆ ಬರೋಣ. ನಾನು ಮೊನ್ನೆ ಬಂದು ಸ್ವಲ್ಪ ದಿವಸ ಸೇವೆ ಮಾಡಿದೆ ರಾಯರ ಹತ್ರ. ನಾನು ಅಂದ್ಕೊಂಡೆ ನನ್ನ ವಿಡಿಯೋಸ್ ಎಲ್ಲ ಓಡ್ತಾ ಇಲ್ಲ ರಾಯರೇ, ನನ್ನ ವಿಡಿಯೋಸ್ ಓಡಬೇಕು ಅಂತ ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಇಲ್ಲಿ ಸ್ವಲ್ಪ ದಿವಸ ಸೇವೆ ಮಾಡಿದೆ. ನಾನು ವಿಡಿಯೋಸ್ ಇವಾಗ ತುಂಬ ಚೆನ್ನಾಗಿ ಓಡ್ತಾ ಇದೆ. ನೀವೇ ಬೇಕಾದರೆ ನಾನು ರಾಯರದ್ದೇ ವಿಡಿಯೋಸ್ ಹಾಕ್ತಾಯಿದ್ದೀನಿ. ನನ್ನ ವಿಡಿಯೋಸ್ಗೆ 1, 2, 10, 50 ಈ ಥರ ವ್ಯೂಸ್ ಬರ್ತಾ ಇತ್ತು. ಈಗ ಒಂದೊಂದು ವಿಡಿಯೋಗೆ 1000 ಗಟ್ಟಲೆ ದಾಟಿದೆ. 1000 ಗಟ್ಟಲೆ ದಾಟಿದೆ. ವ್ಯೂಸು ದಾಟ್ತಾ ಇದೆ. ಸೊ ಸರಿ, ಏಕಾದಶಿನೂ ಇತ್ತು. ನನಗೆ ರಾಯರನ್ನು ನೋಡ್ಕೊಂಬರೋಣ ಅಂತ ಬಂದೆ. ಮೊನ್ನೆ 2 ವಿಡಿಯೋ ಆಗಿದೆ. ಅದರದ್ದು ವ್ಯೂಸ್ ನನಗೆ ಗೊತ್ತಿಲ್ಲ ಇನ್ನು ಎಷ್ಟು ಬಂದಿದೆ ಏನು ಅಂತ. ನಂದರಲ್ಲಿ ಅಮೌಂಟ್ ಖಾಲಿ ಆಗಿಬಿಟ್ಟಿದೆ. ನೋಡಬೇಕು ಎಷ್ಟು ಬಂದಿದೆ ಏನು ಅಂತ. ನಾನು ವಿಡಿಯೋಸ್ ಓಡ್ತಾ ಇರಲಿಲ್ಲ ಫ್ರೆಂಡ್ಸ್. ತುಂಬ ಕಷ್ಟ. 1 ವರ್ಷದಿಂದ ಅಪ್ಲೋಡ್ ಮಾಡ್ತಾ ಇದ್ದೆ. ನನಗೂ ಬೇಜಾರಾಯಿತು. ಯಾವ್ದು ಹಾಕಿದ್ರು ಏನು ಹಾಕಿದ್ರು ನನಗೆ ಓಡ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಯಾರ್ದಾದ್ರು ಎಂತೆಂಥವ್ರದ್ದು ಎಷ್ಟೋ ರೀಚ್ ಆಗುತ್ತೆ, ಎಷ್ಟೋ ವ್ಯೂಸ್ ಬರುತ್ತೆ. ನಂದು ಎಂಥ ಕಂಟೆಂಟ್ ಹಾಕಿದ್ರು ನನಗೆ ವ್ಯೂಸೇ ಬರೋಲ್ಲ, ನನಗೆ ಓಡ್ತಾನೇ ಇಲ್ಲ ಅಂದ್ಕೊಂಡು ಇಲ್ಲಿ ರಾಯರ ಹತ್ರಕ್ಕೆ ಬಂದೆ. ರಾಯರ ಹತ್ರಕ್ಕೆ ಬಂದು ಹೇಳಿದೆ, ನೋಡಿ ರಿಯಾಲಿಟಿ ಹೆಂಗಿದೆ ಅಂತ. ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. 4 ವಿಡಿಯೋಸೂ 2500 ಮೇಲೆ ಓಡ್ತಾ ಇದೆ. ಇನ್ನೂ ಓಡ್ತಾ ಇದೆ. ಒಂದು ದಿವಸಕ್ಕೆ ಅಷ್ಟು ವ್ಯೂಸ್ ಬರ್ತಾ ಇದೆ. ಅಂದರೆ ಅಷ್ಟೊಂದು ನನ್ನ ವಿಡಿಯೋಸ್ಗೆ ಅಷ್ಟೊಂದು ಬರಲಿಲ್ಲ ಯಾವುದ್ರಲ್ಲೂ. ಒಂದೇ ಒಂದು ವಿಡಿಯೋಗೆ ಬಂದಿತ್ತು, ಅದು ಯಾವಾಗ 1 ವರ್ಷದಿಂದ ಬಂದಿತ್ತು. ಇವಾಗ ಪ್ರತಿ ರಾಯರ ಆಶೀರ್ವಾದ ಬರ್ತಾ ಇರೋದು ಅಲ್ಲೇ ಇದೆ. ನಾನು ವಿಡಿಯೋ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ ಫೋಟೋ ಹತ್ರ. ನನಗೆ ಗೊತ್ತಿಲ್ಲ. ಆಮೇಲೆ ಅಂದ್ಕೊಂಡೆ ಬಂದೆ, ಇಲ್ಲಿ ಮಾಡಿಕೊಂಡು ಹೋದೆ. 4 ವಿಡಿಯೋಸು ಆಗದೆ 4 ವಿಡಿಯೋಸೂ ಹೋಗ್ತಾ ಇದೆ, ಹೊಚ್ಕೊಂಡು ಹೋಗ್ತಾ ಇದೆ. ಇನ್ನೊಂದು 2 ವಿಡಿಯೋಸ್ ಅಪ್ಲೋಡ್ ಮಾಡಿ ಬಂದಿದ್ದೀನಿ. ಅದು ಚೆನ್ನಾಗಿ ಓಡಿರುತ್ತೆ ನನಗೆ ಗೊತ್ತಿರೋ ಅಂತೆ. ಹೋಗಿ ಮನೆಗೆ ಹೋಗಿ ಚೆಕ್ ಮಾಡಬೇಕು. ಇದೇ ರಾಯರ ಪವಾಡ. ರಾಯರಿದ್ದಾರೆ. ತುಂಬ ಬೇಜಾರಾಗಿತ್ತು, ತುಂಬ ಹಿಂಸೆ ಆಗಿತ್ತು. ಹೆಂಗೆ ಮಾಡಿದ್ರೂ ನನಗೆ ಕೊಡ್ತಾನೆ ಇರಲಿಲ್ಲ. ಕೆಲವೊಂದು ವಿಡಿಯೋಸ್ ನೋಡಿ ನನಗೆ 1 ವ್ಯೂಸ್ ಬಂದಿರೋದು ಇದೆ, 10 ವ್ಯೂಸ್ಗೂ 20 ವ್ಯೂಸು ಈ ಥರ ಬಂದಿರೋದು ತುಂಬ ವಿಡಿಯೋಸ್ ಇದೆ. 100 ವ್ಯೂಸ್ ಬಂದರೆ ನನಗೆ ತುಂಬ ಖುಷಿ ಆಗ್ಬಿಡ್ತಾಯಿತ್ತು.
ತುಂಬ ಖುಷಿ ಆಗ್ಬಿಡ್ತಾ ಇತ್ತು. ಇದು ಈ ಥರ ಮಾಡಿದ್ರೆ ಓಡೋದಿಲ್ಲ ಅಂತ 1 ವರ್ಷ ಆದಮೇಲೆ ಬುದ್ಧಿ ಬಂತು. ರಾಯರ ಮಠಕ್ಕೆ ಬರ್ತಾಯಿದ್ದೆ, ಹೋಗ್ತಾಯಿದ್ದೆ, ಬಟ್ ನಾನು ಯಾವತ್ತೂ ರಾಯರ ಹತ್ರ ಹೇಳ್ಕೊಂಡಿರಲಿಲ್ಲ. ಮೊನ್ನೆ ಹೇಳ್ಕೊಂಡೆ. ಅದು ರಾಯರ ವಿಡಿಯೋಸೇ ಅಪ್ಲೋಡ್ ಮಾಡ್ತಾಯಿದ್ದೆ, ನನಗೆ ಗೊತ್ತಿಲ್ಲ. ರಾಯರ ವಿಡಿಯೋಸೇ ಅಪ್ಲೋಡ್ ಆಗ್ತಾಯಿದೆ. ಆ ವಿಡಿಯೋಸ್ಗೆ ತುಂಬ ವ್ಯೂಸ್ ಬರ್ತಾ ಇದೆ. ಏನಂತೀರ ಇದಕ್ಕೆ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಎದುರುಗಡೆನೇ ಪ್ರೂಫ್ ಇದೆ, ನಿಮಗೆ ಗೊತ್ತಾಗುತ್ತೆ. ನಾನು ವಿಡಿಯೋಸ್ ಎಲ್ಲ ಚೆಕ್ ಮಾಡಿ ನನ್ನದೆಲ್ಲ ವ್ಯೂಸ್ ಹೆಂಗಿದೆ. ಬನ್ನಿ ರಾಯರ್ ಫೋಟೋಸ್ ಎಲ್ಲ ತೋರಿಸ್ತೀನಿ. ನಾನು ಇವಾಗ ಈ ವಾಯ್ಸು ಮನೆಯಿಂದ ಕೊಡ್ತಾ ಇದ್ದೀನಿ. ಏನು ಅಂದರೆ ನನಗೆ ಇವತ್ತು ಮಾನಿಟೈಸೇಷನ್ ಆಗೋಯಿತು. ಇವತ್ತು ನಂದು ಫುಲ್ಲು ಕಂಪ್ಲೀಟ್ ಆಗೋಯಿತು ಮಾನಿಟೈಸೇಷನ್ನು. ಇವತ್ತು ಅಪ್ಲೈ ಮಾಡಿದೆ. ಫಸ್ಟೇ 3000 ಅಪ್ಲೈ ಮಾಡಿದ್ದೆ, 4000ಗೆ ಇವತ್ತು ಅಪ್ಲೈ ಮಾಡಿದೆ. ಆಯಿತು, ನನಗೆ ಇವತ್ತಿಂದ ಅರ್ನಿಂಗು ಶುರುವಾಗುತ್ತೆ. ಇದೇ ನೋಡಿ ರಾಯರ ಪವಾಡ ಅಂದರೆ. ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ತುಂಬ ಲೈವ್ಸ್ ಮಾಡಿದ್ದೀನಿ, ತುಂಬ ವಿಡಿಯೋಸ್ ಹಾಕಿದ್ದೀನಿ. ಎಷ್ಟೇ ಕಷ್ಟಪಟ್ಟರೂ ನನಗೆ ಆಗ್ತಾನೇ ಇರಲಿಲ್ಲ. ಆಮೇಲೆ ರಾಯರ ಸೇವೆ ಮಾಡಿಕೊಂಡು ರಾಯರ ಹತ್ರ ಒಂದು ಸತಿ ಕೇಳ್ಕೊಳ್ಳೋಣ ಅಂದ್ಬಿಟ್ಟು ರಾಯರಿಗೆ ಹೇಳಿದೆ, ನಾನು ವಿಡಿಯೋಸು ಓಡೋಂಗೆ ಮಾಡಪ್ಪ ಅಂತ ಹೇಳಿಬಿಟ್ಟು ನಾನು ಮೊಬೈಲ್ ಹಿಡ್ಕೊಂಡು 3 ರೌಂಡ್ ಹಾಕಿದೆ. ದೇವ್ರ ಸುತ್ತಲೂ 3 ರೌಂಡ್ ಹಾಕಿದೆ. 3 ರೌಂಡ್ ಹಾಕಿ ಬಂದೆ ಮನೆಗೆ. ಆಮೇಲೆ ನನಗೆ ಗೊತ್ತಿಲ್ಲ, ರಾಯರ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಓಡ್ತಾ ಇದೆ. ಫುಲ್ಲು 4 ವಿಡಿಯೋಸ್ಗೆ ನಂದು ಫುಲ್ಲು ವಾಚ್ ಟೈಮ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಸರಿ ಅಂತ ಮತ್ತು ರಾಯರನ ಹತ್ರಗೆ ನೋಡೋಣ, ಏಕಾದಶಿ ಇತ್ತು, ಹಂಗೆ ರಾಯರ ಹತ್ರಕ್ಕೆ ಬರೋಣ ಅಂತ ಬಂದಿರೋದು ಇದು. ನನಗಂತೂ ವಿಪರೀತ ಕಷ್ಟ ಆಗಿತ್ತು ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ, ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ. ತುಂಬ ಕಷ್ಟಪಟ್ಟಿದ್ದೀನಿ, ವಿಪರೀತ ಲೈವ್ಸ್ ಮಾಡಿದ್ದೀನಿ. ಹಾಗೇ ಇರಲಿಲ್ಲ, ಇವಾಗ ಆಗಿದೆ ರಾಯರ ಕೃಪೆ.